ಶಿವಪ್ಪ ಡೈಲಿ ನಮ್ಮ ಶಿಲ್ಪ ಅವರು ಅಡಿಗೆ ಮಾಡಿಬಿಟ್ಟು ಮಲ್ಕೋತಿದ್ರು. ನಾನು ಮಲ್ಕೊಂಡು ಎದ್ದು ಅಡಿಗೆ ಮಾಡಿ ಇವಾಗ ಊಟ ಮಾಡ್ಬೇಕಂತ ಕಾಯ್ಲಾಗತ್ತೀನಿ. ಈಗ ಸಿಕ್ಕಾಪಟ್ಟೆ ಹಸುವಾಗ್ಯದ. ಇವಾಗ ಎದ್ದು ಇವಾಗ ಕಂಪ್ಲೀಟ್ ಮಾಡ್ಯಾರ ಗೈಸ್. ಅದು ಎಲ್ಲ ನಾ ರೆಡಿ ಮಾಡಿ ಕೊಟ್ಟಿನಿ. ಎಷ್ಟೊಂದು ಮಾಡ್ತಾರೆ ನಿಜ ಹೇಳ್ಬೇಕಂದ್ರೆ, ಸಿಕ್ಕಾಪಟ್ಟೆ ಮಾಡಿದ್ದಾರೆ ಹೆಣ್ಮಕ್ಳು. ಅದಕ್ಕೆ ಶಿಲ್ಪ ಆಗ್ತೀನಿ. ಶಿಲ್ಪ ಒನ್ ಡೇ ಫುಲ್ ಕ್ರೇಜಿ ಆಗ್ತಾರೆ. ನಾ ಹೆಂಗೆ ಡೈಲಿ ಎದ್ದು ಸೀದಾ ಜಳಕಕ್ಕೆ ಹೋಗ್ತಿದ್ದಿಲ್ಲ, ಬರ್ತಾವೆ ಏನು ಮಾಡ್ತಾವೆ ಒಟ್ಟ ಗೊತ್ತಾಗಲ್ಲ. ಒಂಥರ ಮನುಷ್ಯ ಮಬ್ಬಾಗಿ ನಿಜ ಹೇಳ್ಬೇಕಂದ್ರೆ ಮಬ್ಬ ಆಗ್ಬಾರ್ದು, ಆ್ಯಕ್ಟಿವ್ ಆಗ್ಬೇಕು. ಮಾರ್ನಿಂಗ್ ಎದ್ದು ಅಡಿಗೆನ ನಾ ಮಾಡ್ತೀನಿ ಬಿಡಿ, ಸಾಕು. ನಾ ಅಷ್ಟೇ ಸಾಕು ಗೈಸ್, ಬೇಡ. ಹೆಣ್ಮಕ್ಳು ಇಷ್ಟೊಂದು ಕಷ್ಟಪಡ್ತಾರ ಅಂತ ಹೇಳಿ ಗೊತ್ತಾಗ. ನಾನು ಬೆಳಗ್ಗೆನೇ ಎದ್ದು ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡಿದಾರದ ಬೆಳಗ್ಗೆನೆ ನೋಡ್ರಿ. ಇವಾಗ ಸೂರ್ಯೋದಯ ಆಗತ್ತದ. ಇಷ್ಟು ಬೇಗ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಕೂಡ ಮಾಡಿದೆ. ಗೈಸ್, ಇಷ್ಟು ಬೇಗ ಎದ್ದಿದ ರೀಸನ್ ಏನಪ್ಪ ಅಂದ್ರೆ, ಎಲ್ಲ ಹೆಣ್ಣುಮಕ್ಕಳು ಬೆಳಗ್ಗೆ ಎದ್ದು ತಮ್ಮ ಮಕ್ಕಳಿಗಾಗಿರ್ಬೋದು, ತಮ್ಮ ಹಸ್ಬೆಂಡಿಗಾಗಿರ್ಬೋದು, ಎಷ್ಟು ಅವ್ರು ಎದ್ದೇಳೋಕ್ಕಿಂತ ಮುಂಚೆ ನಾಷ್ಟ ರೆಡಿ ಮಾಡೋದಾಗಿರ್ಬೋದು, ಮನೆ ಕೆಲಸ ನೋಡ್ಕೊಳ್ಳೋದಾಗಿರ್ಬೋದು, ಎಷ್ಟೊಂದು ಮಾಡ್ತಾರೆ. ನಿಜ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಮಾಡಿದ್ದಾರೆ ಹೆಣ್ಮಕ್ಳು. ಅದಕ್ಕೆ ಒನ್ ಡೇ ಫುಲ್ ನಾನು ಏನಪ್ಪ ಅಂದ್ರೆ ಶಿಲ್ಪ ಆಗ್ತೀನಿ. ಶಿಲ್ಪ ಒನ್ ಡೇ ಫುಲ್ ಕ್ರೇಜಿ ಆಗ್ತಾರೆ. ಅಂದರೆ ನಾನು ಏನು ಮಾಡ್ತಿದ್ದೆ ಅವ್ರು ಮಾಡ್ತಾರೆ, ಅವ್ರೇನು ಮಾಡ್ತಿದ್ರು ನಾ ಮಾಡ್ದೇನೆ. ನೋಡುವ ಗೈಸ್, ಎಷ್ಟು ಕಷ್ಟ ಇರುತ್ತೆ ಒಬ್ಬರು ಹೆಣ್ಣುಮಗಳದು ಡೈಲಿ ರೂಟೀನ ಅಂತ ಹೇಳಿದರೆ. ನನಗೆ ಇವಾಗೇ ಟೆನ್ಷನ್ ಆಗತ್ತೆ ನಿಜ ಆಗ್ಬೇಕಂದ್ರೆ. ಸಿಕ್ಕಾಪಟ್ಟೆ ಕೆಲಸಗಳು ಇರ್ತಾವೆ, ಡೈಲಿ ಕೆಲಸಗಳು ಯಾವ ರೀತಿ ಮಾಡ್ತಿದ್ರು, ಯಾವ ರೀತಿ ಮಾಡ್ತಾರ ಅನ್ನೋದು ಮೇನ ನೋಡಬೇಕು ಗೈಸ್. ಟ್ರೈ ಮಾಡುವ. ಆ್ಯಂಡ್ ಸೆಲ್ಯೂಟ್ ಕೂಡ ಮಾಡಬೇಕು ಹೆಣ್ಮಕ್ಳಿಗೆ. ಇಷ್ಟು ಬೆಳಗ್ಗೆ ಎದ್ದೇಳ್ತಾರೆ, ಸೂರ್ಯ ಎದ್ದೇಳೋಕ್ಕಿಂತ ಮುಂಚೆನೇ ಎದ್ದು ಸ್ನಾನ ಮಾಡಿಬಿಟ್ಟು ಮುಂದಿನ ಕೆಲಸಗಳು ಮಾಡ್ತಾರೆ. ಸೊ ಅದೇ ರೀತಿ ನಾನು ಇವತ್ತೊಂದಿನ ಟ್ರೈ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಯಾವ ರೀತಿ ಇರುತ್ತೆ ಹೆಣ್ಮಕ್ಳು ಡೈಲಿ ರೂಟೀನ್ ಯಾವ ರೀತಿ ಇರುತ್ತೆ, ಜಸ್ಟ್ ವಾಚ್ ಮಾಡಬೇಕು, ನೋಡಬೇಕು ಯಾವ ರೀತಿ ಇರುತ್ತೆ ನಾವು. ಬನ್ನಿ ಟ್ರೈ ಮಾಡುವ. ಕ್ಯೂರಿಯಾಸಿಟಿಯಿಂದ ನೋಡಿರಿ. ಫುಲ್ ಬ್ಲಾಗ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಗೊತ್ತಾಗುತ್ತೆ ನಿಮಗೂ. ಬನ್ನಿ ಶುರು ಮಾಡುವ ಗೈಸ್. ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ಮಲ್ಕೊಂಡಿಲ್ಲ, ನಮ್ಮ ಶಿಲ್ಪ ಮಲ್ಕೊಂಡಾಳ. ಅಂದರೆ ಅವಳು 8 ಗಂಟೆಗೆ ಹೇಳ್ತಾಳೆ ಡೈಲಿ. 8 ಅಲ್ಲ 7 ಗಂಟೆ 8 ಗಂಟೆಗೆ ಹೇಳ್ದ. ಬಟ್ ನಾನು ಹೇಳೋದು 11 ಗಂಟೆಗೆ 10 ಗಂಟೆಗೆ ಹೇಳೋದು. ಬಟ್ ಇವತ್ತಿದೆ ಟೈಮಿಂಗ್ ನೋಡ್ರಿ, 6 ಗಂಟೆಗೆ ಕರೆಕ್ಟ್ ಅಲಾರಾಮ್ ಇಟ್ಟಿದ್ದೆ. 3-4 ದಿನ ಆಯಿತು ಇಟ್ಟು ಎದ್ದೇಳಬೇಕಂದ್ರೆ ಎದ್ದೇಳೋಕ್ಕಾಗ್ತಿರ್ಲಿಲ್ಲ. ಬಟ್ ಇವತ್ತು ಫೈನಲಿ 6 ಗಂಟೆ ಕರೆಕ್ಟ್ ಅಲಾರಾಮ್ ಇಟ್ಕೊಂಡು ಎದ್ದು ಸ್ನಾನ ಕೂಡ ಆಯಿತು. ಸ್ನಾನ ಮುಗಿಸ್ಕೊಂಡು ರೆಡಿ ಆಗಿನಿ. ಇವಾಗ ಸ್ಟಾರ್ಟಿಂಗ್ ಪೂಜೆನ ಮಾಡ್ಬೇಕಂತ ಒಳ್ಳೆ ಪೂಜೆನೇ ಆಯಿತು. ಆ್ಯಂಡ್ ಇವಾಗ ನೆಕ್ಸ್ಟ್ ಶುರುವಾಗೋದು ಕಸ ಗುಡಿಸೋದು. ಬೆಳಗ್ಗೆ ಎದ್ದು ಎಲ್ಲರೂ ಕಸ ಗುಡಿಸೋದ್ರಿಂದ ಶುರು ಮಾಡಿದಾರೆ. ಸೊ ನಾನು ಅದೇ ರೀತಿ ಶುರು ಮಾಡುವ. ಬನ್ನಿ, ಡೈಲಿ ಕಸ ಹೆಂಗೆ ಗುಡಿಸ್ತಾರೆ ಮನೆಯಲ್ಲಿ, ಆಯ್ತು ಡೈಲಿ ಅಡುಗೆ ಆಗಿರ್ಬೋದು, ಬಟ್ಟೆ ತೊಳೆದಾಗಿರ್ಬೋದು, ಇವತ್ತೆಲ್ಲ ನಾನೇ ಮಾಡಿದ್ರಿ. ಇನ್ನೂ ಶಿಲ್ಪಾಗ ಹೇಳಿದ ಮ್ಯಾಟ್ರ ಈ ಥರ ಮಾಡ್ದೇನೆ ಅಂತೇಳಿ. ನಾನು ಬೆಳಗ್ಗೆ ಎದ್ದಾಗ ಈ ಥರ ಬತ್ತು ತಲೆಯಾಗ. ಒನ್ ಡೇ ಶಿಲ್ಪ ಆದರೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡುವ ಅವ್ರ ಲೈಫ್ ಕೂಡ. ನನ್ನ ಜೊತೆ ನಮ್ಮ ಸ್ವೀಟಿಗೆ ಎದ್ದು ನಾಟಕ ನಡ್ಸ್ಯಾಳ, ಓಡಾಡೋದು, ಜಿಗಿದಾಡೋದು ಎಲ್ಲ ಥರ. ನಮ್ಮ ಶಿಲ್ಪ ಎದ್ದೇಳನ ನಾ ಹೆಂಗೆ ಡೈಲಿ ಎದ್ದು ಸೀದಾ ಜಳಕಕ್ಕೆ ಹೋಗ್ತಿದ್ದಿಲ್ಲ, ಅಂದರೆ ಸೀದಾ ಎದ್ದು ಸ್ನಾನ ಮಾಡಿ ನಾಷ್ಟಕ್ಕೆ ಹೆಂಗೆ ನಿಂದಿರ್ತಿದ್ದೀರ ಅದೇ ರೀತಿ ಅವಳಿಗೂ ಸರ್ಪ್ರೈಸ್ ಆಗಬೇಕು. 8 ಗಂಟೆ ಏನಾದ್ರು ಮಾಡ್ಬೇಕು. ನಾನು 7 ಗಂಟೆ 8 ಗಂಟೆ ಏನಾದ್ರು ಮಾಡ್ಬೇಕದ ಅಂದ್ಕೊಂಡಿದ್ದೆ. ಎದೇ ಬಿಟ್ಟು ನೋಡ್ರಿ ನಮ್ಮ ಶಿಲ್ಪ ಮಲ್ಕೋಬೇಕಿಲ್ಲ. ಇಷ್ಟು ಬೇಗ ಎದ್ದೇಳೋದು 6:30 ಆಗಿದೆ ಇವಾಗ. ಇಷ್ಟು ಬೇಗ ಎದ್ದು ಕೆಲಸ ಶುರು ಮಾಡ್ತಾಳೆ ನನ್ನ ಹೆಂಡತಿ. ಒಮ್ಮೆ
ಒಮ್ಮೆ ಬಂದ್ಬಿಡ್ತಾವ, ಯಾವಾಗ ಬರ್ತಾವ, ಏನು ಮಾಡ್ತಾವ ಒಟ್ಟ ಬಂದ್ರು ನೋಡ್ರಿ ನಮ್ಮ ಹೀರೋಯಿನ್ ಬಂದರು. ಏನು ಮಾಡಲಿ, ಡೈಲಿ ನೀವೇನು ಮಾಡ್ತೀರಿ, ನಾವು ಅದನ್ನೇ ಮಾಡ್ತೀವಿ. ಒನ್ ಡೇ ಫುಲ್ಲ ಕ್ರೇಜಿ ಶಿಲ್ಪ ಆಗ್ತಾನೆ, ಶಿಲ್ಪ ಕ್ರೇಜಿ ಆಗ್ತಾಳೆ. ಅದು ಡೇ ಸ್ಟಾರ್ಟಿಂಗಿಂದ ಶುರು ಮಾಡೋದು. ಎಸ್ ಎಸ್ ಗೈಸ್, ಬನ್ನಿ ಇವಾಗ ನೆಕ್ಸ್ಟ್ ಕೆಲಸ ಶುರು ಮಾಡುವ. ಕೆಲಸ ನೆಕ್ಸ್ಟ್ ಅಂದರೆ ನಾಷ್ಟ ಮಾಡೋದು. ನಾಷ್ಟ ಮಾಡುವ ಬನ್ನಿ ಗೈಸ್. ಫೈನಲಿ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಇವಾಗೈತಲ್ಲ ಒಂದು ಸ್ವಲ್ಪ ನಾಷ್ಟ ಮಾಡಕತ್ತೀನಿ. ನಮ್ಮ ಶಿಲ್ಪ ಅಲಿಯಾಸ್ ಕ್ರೇಜಿ ಅವರು ಸೇಮ್ ಟು ಸೇಮ್ ನಾನು ಏನು ಅಂದ್ರೆ ನಾ ಏನು ಮಾಡ್ತಿದ್ದಾರೆ ಬೆಳಗ್ಗೆ ಎದ್ದು ಅದೇ ಮಾಡಕತ್ತಾರ. ಕೂತು ರೀಲ್ಸ್ ನೋಡಕತ್ತಾರ ಬೆಳಗ್ಗೆ ಎದ್ದು. ಗೈಸ್ ಎಲ್ಲ ಮಾಡಿರೋಣ, ಏನು ಮಾಡಲಿ. ಇವಾಗ ಒಂದು ಸ್ವಲ್ಪ ಬ್ರಷ್ ಮಾಡಿ ಸ್ನಾನ ಮಾಡ್ತೀನಿ, ಜರ ರಿಫ್ರೆಶ್ ಆಗತ್ತೀನಿ. ನಾನು ಕೂತವರು ನಾನು ಬೆಳಗ್ಗೆ ಎದ್ದು ಸೀದಾ ರೀಲ್ಸ್ ನೋಡೋಕೆ ಕೂತಂದ್ರೆ ತಾಸು 1.5 ತಾಸು ತಾನೇ ನೋಡ್ತಿದ್ದೆ ಫೋನ. ಅವರು ಸೇಮ್ ಮಾಡಕತ್ತಾರ ಆ್ಯಂಡ್ ನಾನು ಅವ್ರ ವರ್ಕ್ ನಾನು ಸೇಮ್ ಮಾಡಕತ್ತೀನಲ್ಲ. ಸೊ ಗೈಸ್, ಇವಾಗ ಬೆಳಗ್ಗೆ ನಾಷ್ಟ ಉಪ್ಪಿಟ್ಟು ಮಾಡಕತ್ತೀನಿ. ಹೌದು ವಯಸ್ಸು, ನನಗೆ ಉಪ್ಪಿಟ್ಟನ್ನು ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಆ್ಯಂಡ್ ಹೊಟ್ಟೆನೂ ತುಂಬ ಚೆಂದ ಅನಿಸ್ತದೆ. ಇವು ಬೇರೆ ಅವಲಕ್ಕಿ ಆಗಿರ್ಬೋದು, ಸುಸ್ಲಾಗಿರ್ಬೋದು, ಏನೇನು ಮಾಡ್ಬೋದಲ್ಲ, ಅವು ಅಷ್ಟೊಂದು ಹೊಟ್ಟೆ ತುಂಬಲ್ಲ. ಸೊ ಇವಾಗ ಉಪ್ಪಿಟ್ಟು ಮಾಡಕತ್ತೆ ನಾನು. ಬನ್ನಿ ಉಪ್ಪಿಟ್ಟು ಮಾಡೋದು ನಿಮ್ಗೆ ಗೊತ್ತಿದಲ್ಲ, ಅದೇನು ಹೇಳ್ಕೊಡೋದಿಲ್ಲ ಉಪ್ಪಿಟ್ಟು. ನಮ್ಮ ಸ್ವೀಟಿ ಇವತ್ತು ನಾನು ಭಾಳ ಬೆಳಗ್ಗೆ ಎದ್ದೀನಿ ತಿಳಿಗೆ ನೋಡಿ ಇದ್ದಿ ನಾಟಕ ಮಾಡೋದು. ಎಲ್ಲಿಗೆ ಹೋಗ್ಬೇಕಂತ ಮಾಡಿ ಆ ಕಡೆ ಸೈಡ್ ನೋಡ್ರಿ ಗೈಸ್, ದೊಡ್ಡ ತೆಗ್ಗದ. ಎಷ್ಟು ನಾಟಕ ಮಾಡೋದು ಮ್ಯಾಗಿಂತ ಸ್ವೀಟಿ ಬೀಳ್ತಿದೆ ನಾಟಕ ನಕ್ಕು. ಬನ್ನಿ ಗೈಸ್, ಫಟಾಫಟ ಅಂತೇಳಿ ಬೇರೆ ಸ್ವೀಟಿ ನೋಡ್ಕೋತಿತ್ತು ಅಷ್ಟೇ ಅದ. ನಾವು ಇದೇವಿ ಫಟಾಫಟ ಇದೆಲ್ಲ ನಾಷ್ಟ ರೆಡಿ ಮಾಡುವಂತ. ನಾಷ್ಟ ರೆಡಿ ಮಾಡಿಬಿಟ್ಟು ಅಷ್ಟನ್ನಾದ್ರೆ ಮೇಡಮ ಅಲ್ಲ ಕ್ರೇಜಿ ಅವರೇ ಹೋಗಿ ಸ್ನಾನ ಮಾಡ್ಕೊಂಬ. ಹಾಂ, ಒನ್ ಡೇ ಫುಲ್ಲ ನೀನು ಕ್ರೇಜಿ, ನಾ ಏನು ಕೆಲಸ ಮಾಡ್ತೀನಿ ಅದು ನೀವು ಮಾಡ್ಬೇಕು. ಒನ್ ಡೇ ಫುಲ್ ನಾನು ಶಿಲ್ಪ, ನಾನು ಏನು ನೀನೇನು ಕೆಲಸ ಮಾಡ್ತಿದ್ದೆ ಎಲ್ಲ ನಾನು ಮಾಡ್ತೀನಿ ಅಂತ. ಫುಲ್ಲ ರೆಸ್ಟ್ ಡೇ ಇವತ್ತು ನೀನು. ಬನ್ನಿ ಗೈಸ್ ಶುರು ಮಾಡುವ. ನಾಷ್ಟ ರೆಡಿ ಆಗ್ಯದ. ಸ್ವಲ್ಪ ನಿದ್ದೆ ಆಗಿಲ್ಲ, ನೈಟ ನಿದ್ದೆ ಆಗ್ಬೇಕಂದ್ರೆ ಮಲ್ಕೊಂಡಿದ್ದೆ 2 ಗಂಟೆ 1 ಗಂಟೆ ಮಲ್ಕೊಂಡಿನಿ. ವಿಡಿಯೋ ಶೂಟ್ ಅದು ವಿಡಿಯೋ ಎಡಿಟಿಂಗ್ ಅದು ಮಾಡಿಬಿಟ್ಟು ಸೊ ಇವಾಗ ಬೆಳಗ್ಗೆ ಎದ್ದು ಭಾಳ ಬೇಗ ಎದ್ದು ವಿಡಿಯೋನ ಶುರು ಮಾಡಿದ್ದೀನಿ. ಮತ್ತು ಕೆಲಸನ ಮಾಡತ್ತೀನಲ್ಲ ಒಂಥರ ಮನುಷ್ಯ ಮಬ್ಬಾಗಿ ನಿಜ ಆಗ್ಬೇಕಂದ್ರೆ ಮಬ್ಬ ಆಗ್ಬಾರ್ದು, ಆ್ಯಕ್ಟಿವ್ ಆಗ್ಬೇಕು. ಮಾರ್ನಿಂಗ್ ಎದ್ದು ನನಗೆ ನಿದ್ದೆ ಬರಾಕತ್ತದ ಕರಿ ಆಗ್ಬೇಕಂದ್ರೆ. ನಾಷ್ಟ ಮಾಡಿ ಮಕ್ಕೊಂಡ್ಬಿಡು. ಕೆಲಸ ಮಾಡ್ಬೇಕ್ರಿ ಮೇಡಮ. ಇರ್ಲಿ ಆಮೇಲೆ ಮಧ್ಯಾಹ್ನ ಬಟ್ಟೆ ಇವಾಗ ಗೈಸ್. ಬಟ್ಟೆ ಎಲ್ಲಿ ಹೋಗಿತ್ತು ನಾಗೈತಿ ಮೇಲೆ ಬಟ್ಟೆ ಬೇಡ, ಬರೀ ಅಡಿಗೆ ಅಷ್ಟೇ ಮಾಡೋಕೆ. ಅಡಿಗೆನ ನಾ ಮಾಡ್ತೀನಿ ಬಿಡಿ, ಸಾಕು ನಾಷ್ಟ ಸಾಕು ಗೈಸ್, ಬೇಡ ನಾಷ್ಟ ಅಷ್ಟೇ. ಇಲ್ಲ ಗೈಸ್, ಚಾಲೆಂಜ್ ತೊಗೊಂಡೆ. ಒಂದು ಚಾಲೆಂಜ್ ಸಂಜೆ ತನಕ ಪೂರ್ತಿ ಮಾಡಬೇಕು. ನನ್ನ ಕೈಯಿಂದ ಇರ್ತಿಲ್ಲ ಕಾಗಲ್ಲ ಅಂತ ಹೇಳಿಬಿಟ್ಟು ಈ ಥರ ಹೊಡಿತಾರೆ ಡೈಲಾಗ್. ಇದು ನೋಡ್ರಿ ಉಪ್ಪಿಟ್ಟು ಹೆಂಗೆ ಆಗ್ಯದ ಅದ್ರ ಮೇಲೆ ಹೇಳಕತ್ತಾರ ಅವ್ರು. ಸುಮ್ಮನೆ ಮಾಡಿದೆ ಎಲ್ಲ ಹಾಳು ಮಾಡ್ತಾನೆ, ಮತ್ತು ವಾಪಸ್ ನಾನೇ ಮಾಡ್ಬೇಕಾಗ್ತದ. ಬೇಡ ಈಗ ನಾನೇ ಸ್ಟಾರ್ಟ್ ಮಾಡಿದೆ ಅಂದ್ರೆ ಚಂದ ನಾನೇ ಮಾಡ್ದೆ ಅಂತ ಅವ್ರ ಪ್ಲ್ಯಾನ್ ಅದ. ನಿಮ್ಮ ಪ್ಲ್ಯಾನ್ ಮೇಲೆ ನಾವು ನೀರು ಹಾಕಕ್ಕೆ ರೆಡಿ ಆಗಿದ್ದೀವಿ ಬೆಳಗ್ಗೆ ಎದ್ದು. ನೀನು ಹುಡ್ತಿದ್ದೆ ಎಲ್ಲ ಜೊತೆ ನಾವು ಅಲ್ಲ. ಏನಿಲ್ಲ ವಯಸ್ಸು, ಇವಾಗ ಇದು ನಾಷ್ಟ ಮಾಡಿಬಿಟ್ಟು ಬಟ್ಟೆ ಒಂದು ಅವ್ರು ಒಗಿತಾರೆ ಅಂತ ಬಟ್ಟೆ ನಾನು ತಲೆ ಕೆಡಿಸೋಂಗಿಲ್ಲ. ಜಸ್ಟ್ ಅಡಿದಷ್ಟೇ ನಾನು ತಲೆ ಕೆಡಿಸೋತೀನಿ. ನೋಡುವ ಸಂಜೆ ತನಕ ಎಷ್ಟಾಗುತ್ತೆ ನೋಡುವಂತ. ನನಗಂತೂ ಮಿಕ್ಕದ ಇನ್ನೂ ವಿಡಿಯೋ ಎಡಿಟಿಂಗ್ ಅದ, ಅಪ್ಲೋಡಿಂಗ್ ಅದ, ಇನ್ನೂ ಸಿಕ್ಕಾಪಟ್ಟೆ ವರ್ಕ್ ಅದ ನಮ್ಮದು ಸಪ್ರೇಟ್ ವರ್ಕ್. ಇವರು ಕ್ರೇಜಿ ಆದ್ರೂ ಉಪಯೋಗ ಇಲ್ಲ. ಕೂತು ರೀಲ್ಸ್ ನೋಡಕ್ಕೆ ಅಂದೇ ಯೂಸ್ ನೀ ಟಿ ವಿ ನೋಡಕ್ಕೆ ರೀಲ್ಸ್ ನೋಡಕ್ಕೆ ಕ್ರೇಜಿ ಆದ್ರೆ ದಿನ ಅದೇ ಮಾಡ್ತಿಲ್ಲ. ಎಡಿಟಿಂಗ್ ಮಾಡ್ತಿ, ಅದೇ ಹೇಳ್ತೀನಿ. ಎಡಿಟಿಂಗ್ ಬದ್ಲಿ ಬಟ್ಟೆ ಹೋಗಿಲಾಕತ್ತೀನಿ ಅಷ್ಟೇ, ಮುಗಿತು. ಐ ಆಮ್ ಸೋ ಟಯರ್ಡ್ ಗೈಸ್, ಸೋ ಟಯರ್ಡ್. ನಾನು ಇವರು ಇಷ್ಟು ಮಾರ್ನಿಂಗ್ ಎದ್ದಿದ್ದೆ ದೊಡ್ಡ ಖುಷಿ ಆಗಿದೆ. ಇವ್ರು ಏನು ಕೆಲಸ ಮಾಡೋದು ಬೇಡ. ಕೆಲಸ ಅಲ್ಲ, ನಾನು ಒಂದು ಚಾಲೆಂಜ್ ತೊಗೊಂಡಿನಿ. ನೀವು ನಾಳೆ ವಿಡಿಯೋದಾಗ ನೋಡ್ರಿ.
ಬೆಳಗ್ಗೆ ಸ್ವಲ್ಪ ಒಂದಿಷ್ಟು ಚಾಲೆಂಜ್ ತೊಗೊಂಡೇನದು. ಸೊ ಹೆಣ್ಮಕ್ಳು ಡೈಲಿ ಬೆಳಗ್ಗೆ ಎದ್ದು ಶುರು ಮಾಡ್ತಾರಲ್ಲ ತಮ್ಮ ಡೇನ, ಮತ್ತು ನಮಗೆ ಊಟ ಹಾಕಿ ಕೊಡೋದಾಗಿರ್ಬೋದು, ನಾಷ್ಟ ಮಾಡೋದಾಗಿರ್ಬೋದು, ಎಷ್ಟು ಕಷ್ಟಪಡ್ತಾರತ್ತೆ ಒಂದಿನ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಶುರು ಮಾಡಿದ್ದು. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಮುಗ್ಗುಲ್ಗೇಡಿ ಆಗಿದ್ರು ಇವರು, ಸಿಕ್ಕಾಪಟ್ಟೆ ಮುಗ್ಗುಲ್ಗೇಡಿ ಆಗಿದ್ರು, ಮುಂದಿನ ಗಂಗಳು ಎತ್ತಿಡಲಾಗಿದ್ರು ಇವರು. ಅಲ್ಲಿ ಒಂದಿನ ಎಕ್ಸ್ಪೀರಿಯನ್ಸ್ ಹೆಂಗದ ಇದು ಬರೋದು ಗೈಸ್. ನಾಷ್ಟ ಮಾಡಿ ಮುಕ್ಕೊಂಬಿಡು ಸುಮ್. ಇಲ್ಲ ಗೈಸ್, ನಾಷ್ಟ ಮಾಡಿಬಿಟ್ಟು ಮಧ್ಯಾಹ್ನ ಅಡುಗೆ ಶುರು ಮಾಡ್ತಿದ್ದಾರೆ ಇವರು. ಅದಕ್ಕೆ ಮಧ್ಯಾಹ್ನ ಅಡುಗೆ ಎಲ್ಲಕ್ಕೇನು ಆಲೂಗಡ್ಡೆ ಪಲ್ಯ ಮಾಡ್ತೀನಿ, ರೈಸ್ ಮಾಡ್ತೀನಿ, ಮತ್ತೈತೆಲ್ಲ ಉಳ್ದಿದ್ದೈತೆಲ್ಲ ರೊಟ್ಟಿ ಚಪಾತಿ ಅಂತ ನಮ್ಮ ಕೈಲಿ ಮಾಡೋಕೆ ಬರಲ್ಲ. ನೋಡಿ ಗೈಸ್, ನೋಡಿ ವೇಸ್ಟಾ, ನಾ ಮಾಡ್ತೀನಿ ವೇಸ್ಟ್ ಆಗತ್ತೆ ನೋಡಿ. ಇಲ್ಲ ನಾ ಮಾಡ್ತೀನಿ, ಹೋಗ್ತೀನಿ ಹಂಗೆ ಹಾಲಿದಾರ ಮಧ್ಯಾಹ್ನ ಊಟ. ಅದಕ್ಕೆ ಗೈಸ್, ಅದಕ್ಕೆ ಇವ್ರಿಗೆ ನಾಷ್ಟ ಇದು ಉಪ್ಪಿಟ್ಟು ಜಾಸ್ತಿ ಹೋಗಲ್ಲ. ಸೊ ಮತ್ತು ಅದನ್ನು ಹೋಗಲಿಲ್ಲ ಅಂದ್ರೆ ಭಾಳ ಒಜ್ಬೋದು. ಅದಕ್ಕೆ ಈಗ ಇದೆಲ್ಲ ಫಿಕ್ಸಿಸ್ ಒಂದು ಸ್ವಲ್ಪ ನಾಷ್ಟ ಇಷ್ಟ ಮಾಡಿಬಿಟ್ಟು ಆಮೇಲೆ ಒಂದಿಷ್ಟು ಆಲೂಗಡ್ಡೆ ಕುದಿಲಕ್ಕೆ ಹಾಕಿ ತಗೊಡ ನಂಗೆ ಅಡುಗೆ ಮಾಡುವ ಆಲೂಗಡ್ಡೆ ಮಾಡಿದೆ ಗೈಸ್. ನಾನು ಎಲ್ಲ ಮಾಡಿ ಬಂದೀನಿ, ಇವಾಗ ಎಲ್ಲ ನೆನಪಾಗ ಎಲ್ಲ ಮಾಡಿದಿ, ಬಟ್ ಮುಗ್ಗುಲ್ಗೇಡಿಯಾಗಿ ಎಲ್ಲ ನೆನಪಾದ. 4 ತಿಂಗಳಾಯ್ತು ನೀನು ಮಾಡ್ಲಾ. 4 ತಿಂಗಳಾಯ್ತು ಗೈಸ್. 4 ತಿಂಗಳ ಹಿಂದೆ 2 ವರ್ಷ ಯಾವ ಥರ ಕಷ್ಟಪಟ್ಟಿನಿ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿನಿ. ಊಟ ಹಸು ಇರ್ತಿತ್ತು, ಬಟ್ ಅಡುಗೆ ಮಾಡ್ಕೊಳಕ್ಕೆ ಬೇಸರಾಗಿ ಚಹಾ ಕುಡಿದು ಮಲ್ಕೊಂಡಂತ ಗಡಿಯೋದನ್ನ ಹೋಗಿ ಒಂದು ಬ್ರೆಡ್ ತಗೊಂಡು ಚಹಾ ಬ್ರೆಡ್ ತಿಂದು ಮಲ್ಕೊಂಡಂತ ಗಡಿಯೋದು. ಬರ್ರಿ ಚಾ ಬ್ರೆಡ್. ಯಾಕಂದ್ರೆ ಅಡುಗೆ ಮಾಡ್ಕೊಳಕ್ಕೆ ಮನಸ್ಸೇ ಇರ್ತಿರ್ಲಿಲ್ಲ ಅವಾಗ. ಶಿಸ್ತಾಗಿ ಊಟ ಮಾಡು. ಶಿಸ್ತಾಗಿ ಊಟ ಮಾಡೋಕೆ ಫಸ್ಟ್ ನಾಷ್ಟ ಮಾಡ್ತೀನಿ ಬನ್ನಿ. ಇದು ನಿಂಬೆಹಣ್ಣು ನನಗಲ್ಲ, ನಿಂಬೆಹಣ್ಣು ಇವರಿಗೆ. ನನಗೆ ಬ್ಲ್ಯಾಕ್ ಟೀ, ಅದರ ಜೊತೆ ಶಿಸ್ತಾಗಿ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡೀನಿ, ಬಿಸಿ ಬಿಸಿ ಅದ, ಅದನ್ನೇ ತಿನ್ನುವ. ಹೆಂಗಿದೆ ನನಗೆ ಗೊತ್ತಿಲ್ಲ, ಟೇಸ್ಟ್ ನೋಡಿಲ್ಲ ನಾನು. ಫಸ್ಟ್ ಟೇಸ್ಟ್ ಮಾಡತ್ತೀನಿ. ಇವ್ರು ಚಾದಾಗೂ ನಿಂಬೆಹಣ್ಣು ಹಿಂಡ್ಕೊಳಕತ್ತಾರ. ಎಲ್ಲಿದಾರ ಕಲ್ತಿದ್ದವ ನೀನು ಇಂಥವು. ನಾನು ಮೂರು ಕೂತ್ಕಾಯಿ ಎಸಿ ಮಾಡ್ತಾಳೆ ಊಟ ಹೆಂಗೆ ಹೋಗಿ ಎಸಿ ಮಾಡ್ತೀನಿ. ಇದು ಕುಡಿಯಲ್ಲ ಏನು ಲೆಮನ್ ಟೀ ಮಾರ್ನಿಂಗ್ ಟೀ ಬೇಕತ್ತೀನಿ. ಅದಕ್ಕೆ ಬರೀ ಹೆಸಿ ಮಾಡ್ತಾವೆ. ಎಸಿಗೆ ನೀ ಮಾಡ್ತಿದ್ದ ಚಾ, ಉಪ್ಪಿಟ್ಟಿನಾಗ ಚಾ ಇದ್ಕೊಂಡು ತಿನ್ನೋದು. ಚಾ ಎದ್ಕೊಂತೀನಿ, ಚಾ ಹಾಕೊಂಡು ತಿಂತಿದ್ದಾಗ ಇವಾಗ ಉಪ್ಪಿಟ್ಟಿನಾಗ ಈಗ ನನ್ನ ಜೊತೆ ಸೇರಿ ಬಿಟ್ಟನ. ಹಾಸ್ಟೆಲ್ದಾಗ ಬರೀ ಅದೇ ನೋಡಿರೋ ಒಂದು ಚಂದ ಮಾಡಿ. ಉದುರಾಗ್ಯದಂದ್ರೆ ಚಂದ ಆಗಿರ್ತದೆ, ಉದುರಾಗಬೇಕು. ಚಂದ ಮಾಡಿ ಗೈಸ್. ಬಟ್ ಇದ್ರಾಗ ಇನ್ನೊಂದು ಏನು ಸೇರಿಸ್ಬೇಕಿತ್ತು ಗೊತ್ತಾನ? ಕಡಲೆಬೇಳೆ, ಮೂಂಗ್ ದಾಲ್. ತೊಗರಿಬೇಳೆ ಮತ್ತು ತೊಗರಿಬೇಳೆ ಅಲ್ಲ, ಕಡಲೆಬೇಳೆ, ಕಡಲೆಬೇಳೆ, ಮೂಂಗ್ ದಾಲ ಮತ್ತು ತೊಗರಿಬೇಳೆ, ಅಲಸಂದಿ, ತೊಗರಿಬೇಳೆ ಮತ್ತು ಅವೆರಡೇ ಹಾಕಿದ್ದೆ. ಒಟ್ಟಾಗಿ ಮಿಕ್ಸ್ ಮಾಡಿ ಚಂದ ತಿಂತೀರ. ಹೀಗೆ ಅವೆರಡು ಹಾಕಿದ್ದೆ ಅಂದ್ರೆ ಇನ್ನೂ ಚಂದ ಆಗ್ತದೆ ಗೊತ್ತಾನ. ಗೈಸ್ ನಾಷ್ಟ ಮಸ್ತ್ ಆಗ್ಯದ. ನಾಷ್ಟ ಮಾಡ್ತೀನಿ, ನಾಷ್ಟ ಮಾಡಿಬಿಟ್ಟು ಮುಂದಿನ ಕೆಲಸ ಇರ್ತದೆ. ಸಿಗ್ನಿಂದ ಆಮೇಲೆ ನೀನು ನಾಷ್ಟ ತಿಂದು ಹೇಳೋ ಸ್ವಲ್ಪ ಹೆಂಗೆ ಇದಾನ. ಹೌದಲ್ಲ, ನಾಷ್ಟ ಬಿಟ್ಟಿನಿ. ನನಗೆ ಚಾ ಆಗ್ತದಂತೇಳಿ ಚಾ ಕುಡಿಯಕತ್ತೀನಿ. ಉದುರಾಗ್ಯದಪ್ಪ, ಉದುರು ಐತಂದ್ರೆ ನನಗೆ ತಿನ್ನಕ್ಕೆ ಇಷ್ಟ ಆಗ್ತದೆ. ಕೇಸ ಬನಾಯಿ ತಿನ್ನಂಗಾಗ್ಯದ. ಚಂದ ಆಗಿಲ್ಲ, ತಿನ್ನಂಗಾಗ್ಯದ. ಚಂದ ಇಲ್ಲ, ತಿನ್ನಂಗಾಗ್ಯದ ಅಂದ್ರೆ ನಾರ್ಮಲ್ ಓಕೆ ಅನ್ನಂಗೆ. ಚಂದ ಆಗ್ಯದಿಲ್ಲ ಸೀದಾ ಹೇಳ. ಚಂದ ಆಗ್ಯದ. ಓಕೆ ನಾನು ಆಯ್ಸದ ನಿಂಬಿಕೆ ಹಿಂಡ್ಕೊಂಡು ತಿಂದೆ ಅಂದ್ರೆ ತೀರಾ ಮಸ್ತ್ ಮಾಡಿ ಗೈಸ್. ದಿನ ಹಿಂಗೆ ಮಾಡ್ದೆ. ಸುಳಿ ನೋಡ್ಕೊಂಡು ಮುಂಜಾನೆ ಅದಕ್ಕೆ ಕನ್ನಡ ಆಲಾರು ಮಾತುಗಳು ಇವತ್ತೇ ನನ್ನ ಕಣ್ಣು ತಗೊಳತ್ತದ. ಆಯ್ತು, ಇವತ್ತು ಒಂದೇ ದಿನ ಏನಿದ್ ಮನಿ ದಿನ ಎದ್ದಾಳು, ಮಾರ್ನಿಂಗ್ ಎದ್ದಾಳು. ಬಟ್ ಕೆಲಸ ಮಾಡಬೇಡ, ಎದ್ದು ಒಂದು ಸ್ವಲ್ಪ ರಿಫ್ರೆಶ್ ಆಗಿ ಸ್ನಾನ ಅದು ಮಾಡಿ. ಡೈಲಿ ಇಷ್ಟು ಬೆಳಗ್ಗೆ ಎದ್ದಂದ್ರೆ ನೈಟ ಬೇಗ ನಿದ್ದೆ ಆಗ್ತದೆ. ನನಗೆ ನೈಟ್ ಬೇಗ ನಿದ್ದೆ ಆಗ್ತದೆ, ಅದೇ ಒಂದು ಮೈನಸ್ ಪಾಯಿಂಟ. ಏನು ಮಾಡ್ಬೇಕು ಹೇಳ್ರಿ, ನಾನು ನೈಟ್ ಲೇಟ್ ಮಾಡಿ ಮಾಡ್ಕೊಳ್ಳೋದು, ಬೆಳಗ್ಗೆ ಬೇಗ ಎದ್ದೇಳಕ್ಕಾಗಲ್ಲ. ಒಟ್ಟಲ್ಲಿ ನಿದ್ದೆನೇ ಬರಲ್ಲ. ರೀಲ್ಸ್ ನೋಡೋ ಕೂತ್ಕೊಂಡ್ರೆ 1, 2, 3 ಆದ್ರೂ ನೀವು ಒಟ್ಟ ಪರಿಕೆ ಬೆಳಂಗಿಲ್ಲ. ಹಂಗೆ ಫೋನ್ ಮುಚ್ಚಿಡ್ತೀನಿ. ಫೋನ್ ನೋಡೋದಂತಲ್ಲವೇ ನಿದ್ದೆನೇ ಬರಲ್ಲ. ಸುಮ್ಮ ಮಕ್ಕೊಂಡ್ರೆ ನಿದ್ದೆ ಬರಲ್ಲ. ನಾನು ನಿಮ್ಮ ಜೊತೆ ಸೇರಿ ನಾನಂತ್ರ ಈಗ 12ಕ್ಕೆ ಮಕ್ಕಳೋದು ಕಲಿಯಾಗತ್ತೀನಿ. 12, 1ಕ್ಕೆ
ಅದು ನಿನ್ನ ತಪ್ಪ ಗೈಸ್. ನನ್ನ ಫೋನೇ ನಾನು ಪಾಡಿ ನಾನು ರೀಲ್ಸ್ ನೋಡ್ತಾ ಇದ್ದೀನಿ, ತಾನು ತನ್ನ ಫೋನೇ ನೋಡ್ತಾಳ. ಅದಕ್ಕೆ ಆಗಿನ ತಪ್ಪಿಲ್ಲ. 9ಕ್ಕೆ ಮಕ್ಕಳಿಗೆ ಸೈಡಿಗೆ ಮಗೋಬೇಕು, 9ಕ್ಕೆ ಫೋನ್ ಸೈಡಿಗೆ ಮಗೋಬೇಕು. ನನಗೆ ಸೌಂಡ್ ಹೇಳ್ಬೇಕು, ಸೌಂಡ್ ಎಲ್ಲ ನಂಗೆ ತಿಳ್ಕೆ ನಾನು ಏರ್ಬಡ್ಸ್ ಹಾಕೋ ಮಗೋತೀನಿ ನಾನು. ಗೈಸ್ ನಾನು ರುಟೀನ್ ನೈಟ್ ಮಕ್ಕಳ ಚೇಂಜ್ ಮಾಡ್ತೀನಿ ನಾನು. ನೀನು ಮುಸುಡಿ ನೋಡ್ಕೊಲೆ, ಮುಸುಡಿ ಚೇಂಜ್ ಮಾಡಲ್ಲ ಗೈಸ್. ಏನು ಹೇಳಿದ್ರೆ ಚೇಂಜ್ ಮಾಡಲ್ಲ, ಏನು ಮಾಡಿದ್ರೆ ಚೇಂಜ್ ಮಾಡಲ್ಲ. ನಿನ್ ಜೊತೆ ಸೇರಿ ನನ್ನ ಮೇಲೆ ಹಾಕಾಕಿ ಹೋಗ್ಬೇಡವಿ, ಅದು ನಿನ್ನ ತಪ್ಪ. ಎಷ್ಟು ಜಲ್ದಿ ಮುಕ್ಕೋತಿದ್ದೆ ಗೊತ್ತಾ? ನಾನು 10 ಮುಕ್ಕೋತಿದ್ದೆ. ಈಗಂದ್ರೆ ಮಧ್ಯಾಹ್ನ ನಿದ್ದೆನೂ ಬಿಟ್ರಿ. ಮಧ್ಯಾಹ್ನ ನಿದ್ದೆ ಮಾಡ್ಬಾರ್ದು. ಮಧ್ಯಾಹ್ನ ನಿದ್ದೆ ಮಾಡ್ದೆ ಗೈಸ್. ಮಧ್ಯಾಹ್ನ ಎಷ್ಟಕ್ಕಂದ್ರೆ 1ಕ್ಕೆ 2ಕ್ಕೆ ಮುಕ್ಕೋತ, 5 ತನಕ 6 ತನಕ ಮುಕ್ಕೋತ. ರಾತ್ರಿ ಮಾಡಿ 2 ದಿನ ಆಯ್ತು ಮುಕ್ಕೊಂಡಿನಿ. 2 ದಿನ ಮುಕ್ಕೊಂಡಿಲ್ಲ, ಇನ್ನು ಹಿಂಗೆ ಮುಕ್ಕೋಬೇಡ. ನೈಟ್ನು 1ಕ್ಕೆ ಮುಕ್ಕೊಂಡಿನಿ. ಹೋಗ್ಬಿಡು. ಓಕೆ ಗೈಸ್, ಸಿಗ್ತೀನಿ ನಿಮಗೆ ಆಮೇಲೆ. ಗಾಯ್ಸ್ ಇಷ್ಟೊತ್ತನ ನಾ ಫೋನ್ ನೋಡಕತ್ತಿದ್ದೆ. ನಮ್ಮ ಕ್ರೇಜಿ ಅವರು ನಮಗೆ ಇವತ್ತ ಶಿಲ್ಪ ಆತೀವಿ ನಾ ಕ್ರೇಜಿ ಅಂತಂದಿದ್ರಲ್ಲ. ಮಾರ್ನಿಂಗ್ ನಾಷ್ಟ ಮಾಡಿದ್ದು, ಇನ್ನ ಅಡುಗೆ ಏನೂ ಮಾಡಿಲ್ಲ. ನನಗೆ ರೊಟ್ಟಿ ಚಪಾತಿ ಮಾಡಂದಾರ, ಬಟ್ ಆಮೇಲೆ ಮಾಡ್ತೀನಿ ಬಿಸಿ ಬಿಸಿದು. ಅವರು ಮಾಡ್ತೀನಿ ಅಂದರು, ಅವ್ರು ಮುಸ್ಲಿ ತೋರಿಸ್ತೀನಿ ಬರೀತಾರ. ಮಾರ್ನಿಂಗ್ ಬೇಗ ಎದ್ದೇಳಬಾರ್ದು, ಅದಕ್ಕೆ ಬೇಗ ಇವತ್ತು ಎದ್ದಾರಲ್ಲ, ಅದು 6 o'clock ಎದ್ದಾರ. ನಾಷ್ಟ ಮಾಡಿ ಪಾಚ್ಕೊಂಡ್ಬಿಟ್ಟಾರ ನೋಡಿ. ನಾಷ್ಟ ಮಾಡಿ ಪಾಚ್ಕೊಂಡಿದ್ದು. ಇವತ್ತು 6 ಗಂಟೆಗೆ ಎದ್ದು 6 ಗಂಟೆಗೆ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಎಲ್ಲ ಇವತ್ತೊಂದು ಸ್ವಲ್ಪ ಎಲ್ಲ ಮಾಡ್ಯಾರ. ಕಸ ಹುಡುಗ್ಯಾರ, ಪಾತ್ರೆ ತೊಳೆದಾರ, ಎಲ್ಲ ಮಾಡ್ಯಾರ. ಬಟ್ ನಾಷ್ಟನೂ ಮಾಡ್ಯಾರ. ಅಡುಗೆ ನಾ ಮಾಡ್ತೀನಿ ಅಂತ ಹೇಳ್ಯಾರ. ನಾ ಮಾಡ್ತೀನಿ ಬೇಡ ಸುಮ್ಮೀರ, ಅಷ್ಟೇ ಮಾರ್ನಿಂಗೇ ಸಾಕು, ಮಧ್ಯಾಹ್ನದ ಸಾಯಂಕಾಲದೆಲ್ಲ ನಾ ಮಾಡ್ತೀನಿ ಅಂತಂತ ಹೇಳೀನಿ. ಇಲ್ಲ ನೀ ಬಟ್ಟೆ ಒಂದೇ ಹೋಗಿ ನಾ ಮಾಡ್ತೀನಿ ಅಂತಂದಾರ. ಮುಸುಡಿ ನೋಡ್ರಿ ಅವ್ರದ್ದು ಮುಸುಡಿ. ಹಲೋ ಹಲೋ ಹಲೋ, ಎದ್ದೇಳ್ತೀರ ಇಲ್ಲ? ಎದಕ್ ಬೇಕು ನಿಮಗೆ? 11:30 ಆಗ್ಯದ. ಖರೆ ನೋಡಂದ ಫೋನ್ ಇದನ್ನು. 3 ಗೈಸ್ ನೋಡಿ ಇರ್ತ ಮುಸುಡಿ. ನೀ ಮಾಡ್ಲೇ? ನಾ ಮಾಡ್ತೀನಿ ಮಲ್ಕೋ ಅನ್ಕ. ಮಲ್ಕ ಇರ್ಲಿ ಮಲ್ಕೋ. ನಾ ಮಾಡ್ತೀನಿ. ಆಲೂಗಡ್ಡೆ ಪಲ್ಯ ಮಾಡ್ಬೇಕಿಲ್ಲ? ಆಲೂಗಡ್ಡೆ ಪಲ್ಯ ಅಂಡ್ ರೈಸ್, ಚಪಾತಿ. ಓಕೆ, ಚಪಾತಿ ಚಪಾತಿ ಒಂದು ಮಾಡಿಪ್ಪ. ಚಪಾತಿ ಈಗಿಲ್ಲಪ್ಪ, ಆಮೇಲೆ ಆಲೂಗಡ್ಡೆ ಪಲ್ಯ ರೈಸ್ ಆದ್ಬಳಕ ಚಪಾತಿ ಬಿಸಿ ಬಿಸಿ ಹಾಕೊಂಡ್ ತಿನ್ಬೇಕು. ಇಲ್ಲ ಚಪಾತಿನ ಬಿಸಿ ಬಿಸಿ ಚಂದ ಮಾಡಲ್ಲ ನಾನು ಗೊತ್ತದ. ಇರಾಕ ಚಪಾತಿನ ಬಿಸಿ ಬಿಸಿ ಚಂದ ಮಾಡಲ್ಲ ಅಂತ ನಿನಗೆ ಗೊತ್ತಿತ್ತು. ಚಪಾತಿ ಮಾಡು. ಯಾಕೆ ಇರಾಕ್ ಮಲ್ಕೋ ಒಂದಿರ್ತಾನ. ರೊಟ್ಟಿ ಮಾಡು ನಾ ಮಾಡ್ಕೊಂತ ಆಲೂಗಡ್ಡೆ ಕುಂದಕಣ. ಓಕೆ ನೋಡಿ ಗಾಯ್ಸ್, ಇವ್ರು ಏನ್ ಮಾಡ್ದಾಗತ್ತದ, ರೊಟ್ಟಿ ಮಾಡ್ಬೇಕತ್ತ, ಆಲೂಗಡ್ಡೆ ಕುದಿಲಕ್ ಇಡ್ಬೇಕತ್ತ. ಆಯ್ತಾ ಅಷ್ಟೇ, ಬಂದು ಪಾಣೆ ಹೊಡಿದಾರ. ರೈಸ್ ಎಲ್ಲ ನಾ ಕೇರಿ ತೊಳೆದು ಕೊಟ್ಟೆ ಅಂದ್ರೆ ಅದಿಟ್ಟು ಕುಕ್ಕರ್ ಇಷ್ಟು ಮುಚ್ಚಿ ಇಟ್ಟಿರ್ತಾರ, ಅಷ್ಟೇ ಮುಗೀತು. ಇಂಥವ್ರು ಇರ್ತಾರೆ ನೋಡ್ರಿ, ಸುಮ್ಮನೆ ನಾ ಮಾಡಿವಿ ಅಂತ ಹೆಸರಿಗೆ ಅಷ್ಟೇ. ನಿಮ್ಮ ಕೈಲೇ ಇದೆಲ್ಲ ನೀಗಲ್ಲ, ಸುಮ್ಮೀರಿ. ಬನ್ನಿ ಗೈಸ್, ನಾ ಮಾಡ್ತೀನಿ. ಸುಮ್ಮನೆ ನನಗೂ ಬಿಡಿಸಿದ್ರು. ಯಾಕಪ್ಪ ಅಂದ್ರೆ ನಾರೇ ಬೇಗ ಮಾಡಿ ಕುಂದಿರ್ತಿದ್ದೆ. ಇವಾಗ ನೋಡಿ ಚಪಾತಿ ರೊಟ್ಟಿ ಮಾಡಂತ, ಆಲೂಗಡ್ಡೆ ಕುದಿಲಕ್ಕೆ ಇಡ್ಬೇಕಂತ, ಅಕ್ಕಿ ಕೇರ್ಬೇಕು. ನಾನೇ ಮಾಡಿಬಿಡ್ತೀನಿ ಗೈಸ್, ಬೇಡ ಗೈಸ್, ನಾನೇ ಮಾಡಿಬಿಡ್ತೀನಿ. ಬೇಡ ಇವ್ರು ಅಡ್ಡ ಬಂದ್ರಂದ್ರೆ 2 ತನ ಎಳಿತದ. ಓಕೆ ಬಾಯ್. ನಮಗೆ ಹಸು ಆಗಿಲ್ಲ, ಬಟ್ ಚಂತಾನೆ ಏನ್ ಕೆಲಸನೇ ಮಾಡ್ಕೊತ ಕೂಡ. ರೊಟ್ಟಿ ಮಾಡಿದ್ರೆ ಬಾ, ನೋ ವೇ, ಚಾನ್ಸೇ ಇಲ್ಲ. ನೀ ಮಲ್ಕೋ ಸುಮ್. ಗೈಸ್ ಫೈನಲಿ ಇವಾಗ ಎದ್ದೆ. ಇನ್ನೂ ಸ್ವಲ್ಪ ಫ್ರೆಶ್ ಅಪ್ ಆಗಿಲ್ಲ. ನಮ್ಮ ಮೇಡಮ್ ಅವರು ಇಲ್ಲಿ ಆಲೂಗಡ್ಡೆ ಕುದಿಸಿಟ್ಟಾರ. ಸೊ ಅದನ್ನೈತಲ್ಲ ಇವಾಗ ಪಲ್ಯ ಮಾಡ್ಬೇಕಂತ ಅನ್ಕೊಂಡಿನಿ. ಶಿಸ್ತಾಗಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ಫ್ರೆಶ್ ಅಪ್ ಎಲ್ಲ ಮುಖ ತೊಳ್ಕೊಂಬರ್ತೀನಿ. ಇವಾಗ 12:30 ಆಗ್ಲಕತ್ತದ. 12:30 ಸಿದ್ಧಾಯಿಸೋದು. ಅಡುಗೆ ಮಾಡೋದ್ರೊಳಗೆ 1 ಮಾಡ್ತೀನಿ ನಾನು. 1ಕ್ಕೆ ಸೀದಾ ಊಟ ಮಾಡೋದೆ ಗೈಸ್. ಮಸ್ತಾಗಿ ಹಸುವಾಗಿ ಸಿಗಬಿಡೋದಾಗ ತಗೊಡ ನಾವು ಊಟ ಮಾಡಮಂತ ಬನ್ನಿ. ಇವಾಗ ಫಸ್ಟ್ ನಾನು ಹೋಗ್ಬಿಟ್ಟು
ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಫೇಸ್ ವಾಶ್ ಮಾಡ್ಕೊಂಬಂದು ಆಮೇಲೆ ಗೈಸ್ ಫೈನಲಿ ಆಲೂಗಡ್ಡೆ ಪಲ್ಯನ ರೆಡಿ ಮಾಡಿದೆ. ತಗೊಬೇಡ ನಂಗೆ ನೋಡ್ರಿ, ಇಲ್ಲಿ ಆಲೂಗಡ್ಡೆ ಪಲ್ಯ ಕುದೀತಾ ಇದೆ. ಸ್ವಲ್ಪ ಚೆಂದಾಗಿ ಸ್ವಲ್ಪ ಖಾರದ ಕುದಿಲಿ ಅಂತ ಕುದಿಸತ್ತೀನಿ ನೋಡ್ರಿ. ಮ್ಯಾಗ ಖಾರ ಕಾಣಿಸಲ್ಲ, ಅದು ಚೆಂದಾಗಿ ಕುದಿಲಿ. ಈಗ ಈ ಕಡೆ ಸೈಡ್ ಅನ್ನ ರೆಡಿ ಆಗ್ಯದ. ಅಪ್ಪ ಡೈಲಿ ನಮ್ಮ ಶಿಲ್ಪ ಅವರು ಅಡುಗೆ ಮಾಡಿಬಿಟ್ಟು ಮಲ್ಕೋತಿದ್ರು. ನಾನು ಮಲ್ಕೊಂಡು ಎದ್ದು ಅಡುಗೆ ಮಾಡಿ ಇವಾಗ ಊಟ ಮಾಡ್ಬೇಕಂತ ಕಾಯ್ಲಾಗತ್ತೀನಿ. ಏನು ಅನ್ನಿಸ್ತಾ ಇದೆ? ಟೈಮ್ ಎಷ್ಟೇ 1:15. ಗೈಸ್ ಮುಂಜಾನೆ ನಾಷ್ಟನ ಉಪ್ಪಿಟ್ಟು ನನಗೆ ಅಷ್ಟು ಹೋಗಲ್ಲ. ಸೊ ತಿಂದೀನಿ, ಸಿಕ್ಕಾಪಟ್ಟೆ ಹಸು ಆಗ್ಯದ. ಇವಾಗ ಕಂಪ್ಲೀಟ್ ಮಾಡ್ಯಾರ ಗೈಸ್. ಅದು ಎಲ್ಲ ನಾ ರೆಡಿ ಮಾಡಿ ಕೊಟ್ಟಿನಿ. ಎಲ್ಲ ಅದನು ಆಲೂಗಡ್ಡೆ ಕುದಿಸ್ಕೊಟ್ಟು ಮಧ್ಯಾಹ್ನ ರೊಟ್ಟಿ ಮಾಡಿ. ಈರುಳ್ಳಿ ಯಾರು ಕಟ್ ಮಾಡಿಕೊಟ್ರಿ? ಈರುಳ್ಳಿ ಟೊಮೊಟೊ ಅದನ್ನ ಮಾಡಲ್ಲ. ಮಾತಾಡ್ಯಾರ ಅಕ್ಕಿ ಕೊಟ್ಟು ಮಾಡಲ್ಲ. ಗೈಸ್ ಎಲ್ಲ ಆಲ್ಮೋಸ್ಟ್ ನಾನೇ ರೆಡಿ ಮಾಡೀನಿ. ಇವ್ರದ್ದೇನಿಲ್ಲ, ಹೋಗಿ ಪಣೆ ಹೊಡೆದಾರ. ಅದೇ ಇವರು ನಾ ಮಾಡೀನಿ ಅಂತ ಅಷ್ಟೇ ಜಂಪ ಕುಚ್ಕೊಳ್ತಾರೆ. ಗೈಸ್ ಇವಾಗ ಇವ್ರು ಬೇಡಪ್ಪ, ನೀ ಏನು ಶಿಲ್ಪ ಆಗೋದು ಬೇಡ, ಹಸುವಾಗದು ಟೈಮಿಗೆ ಊಟ ಹಾಕ್ಬೇಕು. ನಮಗೂ ಹಸದ ನೀ ಹಾಕಿದಿ, ನೀನು ಹಾಕಿಲ್ಲ. ದಿಸ್ ಇಸ್ ದ ರಿವೆಂಜ್. ಬೈದಾಗ ಊಟ ಹಾಕವ, ಬೈದಾಗ ಊಟ ಹಾಕವ. ತಂದ್ಕೊಡಿ, ಇಲ್ಲಿ ತಂದೆ ತಗೊಳ್ಳಿ. ಊಟ ಉಣಿಸ್ತೇನೆ ಅವ್ವ, ನೀ ನಾನು ಉಣಿಸ್ತಿದ್ದೀನಿ. ಮನಿ ಗೈಸ್ ಆಲೂಗಡ್ಡೆ ಆಲ್ಮೋಸ್ಟ್ ಕುದ್ದದ. ನೋಡ್ರಿ ಆಲ್ಮೋಸ್ಟ್ ಕುದ್ದದ. ಆಲೂಗಡ್ಡೆನ ಆಫ್ ಮಾಡುವ. ರೈಸ್ ರೆಡಿ ಆಗ್ಯದ, ಎಲ್ಲ ರೆಡಿ ಆಗ್ಯದ. ನಮ್ಮ ಮೇಡಮ್ ಅವರಿಗೆ ಹಾಯ್ಕೊಂಡು ಹೋಗಿ ಕೊಡ್ಬೇಕಂತ. ಹಾಕೋಬೇಡ, ಅಲ್ಲಿ ತೊಗೊಂಡು ನಡಿ. ಹೊಡೆ ತುಂಬ ಹಾಕೊಂತಿರ್ತೀನಿ. ಈಗ ತೊಗೊಂಬರ್ಲೇನು? ಓಕೆ ಮೇಡಮ್, ನಾವೇನು ಕೇಳಿದ್ರು ನೀವು ಮಾಡಿಕೊಡ್ತೀರ ಅಂತ. ನೀವೇನು ಕೇಳಿದ್ರು ನಾವು ಮಾಡಿಕೊಡೋದು ಹೇಳ್ತಿರೋದು ಮೇಡಮ್. ಇವತ್ತೊಂದು ದಿನ ಎಷ್ಟು ಮೇರಿತೀರಿ ಮೇರಿ ಇವತ್ತೊಂದಿನ ಎಷ್ಟು ಮೇರಿತೀರಿ ಮೇರಿ ಮೇಡಮ್. ಇವತ್ತೊಂದಿನ ಏನಾಗಿತ್ತು ಆಗಿತ್ತು, ಟೆನ್ಷನ್ ತೊಗೊಳೋದಿಲ್ಲ. ನೋಡಿ ಗೈಸ್, ನಮ್ಮ ಕೈಲಿ ತೊಗೊಂಡು ಹೋಗೋ ಅಡುಗೆ ಅಂದ್ರೆ ಹಿಂಗೆ ತೊಗೊಂಡೋಗ್ತೀವಿ ನಾವು. ಜೊತೆ ಆಡಿಸ್ಕೊಂಡು ಹೋಗೋದು. ಇದು ಹಿಂಗೆ ಇಟ್ಬಿಡೋದು. ಇಲ್ಲಿ ಸುಡಾತಾವ ಗೈಸ್. ಮೇ ಹೂನ ಏನು ಇಲ್ಲಿ ಹೇಳು, ಏನು ಇಲ್ಲಿ ಒಂದು ಕೈ ಒಳಗೆ ಬ್ಲಾಗ್ ಮಾಡ್ಬೇಕು, ಒಂದು ಕೈ ಒಳಗೆ ಚುಟು. ಇವತ್ತ ಕತ್ಲಾಗ್ಯದ, ಕತ್ಲಲ್ಲಿ ಬಿಸಿಲಾಗ್ಯದ, ಹೊರಗೆ ಹೋಗೋದು ಬೇಡ ಪ್ಲೀಸ್. ಮನೆ ಶಿಸ್ತ ಊಟ ಮಾಡ್ತೀವಿ. ಊಟ ಮಾಡಿಬಿಟ್ಟು ವಾಪಸ್ ಕ್ರೇಜಿ ಅನ್ಸನತ್ತೀನಿ. ಯಾಕಪ್ಪ ಎಡಿಟಿಂಗ್ ಮಾಡ್ಬೇಕು ನಾನು. ಇವ್ರು ಏನು ಮಾಡೋದು ಮಹೇಶ್ ಇದಾಗಿ ಮಾತಾಡ್ಬೇಕು. ನೈಟ್ ಊಟ ಮಾಡ್ಕೊಡೋ ಇವರಿಗೆ ನೈಟ್ ಏನು ಬೇಗ ಹಸೋದ್ರ ಬೇಡ. ಕರೆಕ್ಟ್ ಹೇಳಿಲ್ಲ. 1 ಗಂಟೆಗೆ ಮಾಡ್ತಿದ್ದೀನಿ. 1:20 ಆಗ್ಯದ. 20 ನಿಮಿಷ ಎಕ್ಸ್ಟ್ರಾ ಆಗ್ಯದ ಅಟೇ. ದಿನ 2 ಕೂಟಕ್ಕೆ 3 ಕೂಟ ಹಾಕ್ತಿದ್ದ. ನೆನಪಾರ್ಬೇಡ, ನೆನಪಾರ 2ಕ್ಕೆ 3ಕ್ಕೆ ಊಟ ನೀ ಹಾಕಿ. ನಮ್ಮ ಮಾರ್ನಿಂಗ್ ಹೊಟ್ಟೆ ತುಂಬ ಊಟ ಮಾಡ್ತಿದ್ದೆ. ಬಟ್ ಇವತ್ತು ಉಪ್ಪಿಟ್ಟಿದ್ದಕ್ಕೆ ಊಟ ಮಾಡಿಲ್ಲ. ನಿನಗೇನು ಮಾಡ್ಬಿಡ, ನೀನು ನಾನು ಹೋಗಲ್ಲ. ಹೋಗ್ಲಿಕ್ಕೆ ಬಿಡು, ನಿನ್ನ ತಪ್ಪದು, ನಮ್ದೇನು ತಪ್ಪಿಲ್ಲ. ಓಕೆ ಆಮೇಲೆ ಸಿಗುವ. ಊಟ ಮಾಡಿ ಗೈಸ್ ಶಿಸ್ತ ಊಟ ಮಾಡ್ತೀವಿ. ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತಾ ಇದೆ ನಿಮಗೆ ಗೈಸ್. ಫೈನಲಿ ಇವಾಗ ನೈಟ್ ಆಯಿತು. ನೈಟ್ ಊಟಕ್ಕೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಮೇಡಮ್ ಅವರು ಹೇಳಿದ್ರು ಮಧ್ಯಾಹ್ನ ಮಾಡಿದ್ದೆ ಅದೆಲ್ಲ ಮತ್ತೆ ಮಾಡ್ತೀವಿ, ಅಷ್ಟೇ ಸಾಕು ಬಿಡತ್ತಂದ್ರು. ಅಷ್ಟನ್ನಿಗೆ ತಿಂದು ಇವಾಗ ಕುಂತೀವಿ ಗೈಸ್. ಒಂದು ರೊಟ್ಟಿ ಇದು ಮಾಡಿ ರೊಟ್ಟಿ ಒಂದು 2 ಮಾಡ್ರಿ ಗೈಸ್. ಒಂದು 2 ಮಾಡ್ಯಾರ ಗೈಸ್. ಒಂದು 2 ತಿಂದಾರ. ಒಂದು 6 ಮಾಡ್ರಿ ಗೈಸ್. ಖುಷಿ ಗೈಸ್. ರೊಟ್ಟಿ ಒಂದು ದಿವ್ಸ ಮಾಡಿದ್ರು, ರೊಟ್ಟಿ ತಿಂದು ಈಗ ರೊಟ್ಟಿ ಊಟ ಮಾಡೋದು. ಈಗ ಗೈಸ್ ನನ್ನ ಥರ ಆಗೋದಾಗಲ್ಲ ಗೈಸ್. ಸುಮ್ಮನೆ ಹೆಸರಿಗಟ್ಟೆ ಇದು ಆಯ್ತದು. ನಾನು ಹೇಳ್ತೀನಿ ಗೈಸ್. ನಿಜ ಹೇಳ್ಬೇಕಂದ್ರೆ ನಿಜವಾಗ್ಲೂ ಕಷ್ಟ ಗೈಸ್. ಹೆಣ್ಮಕ್ಳು ಇಷ್ಟೊಂದು ಕಷ್ಟಪಡ್ತಾರೆ ಅಂತ ಹೇಳಿ ಗೊತ್ತಾಗ. ನಾನು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ಮನೆ ಕೆಲಸ ಮಾಡಿ, ಮನೇಲಿರೋರಿಗೆ ಅಡುಗೆ ಮಾಡಿ, ಫಸ್ಟ್ ನಾಷ್ಟ ಮಾಡಿ, ನಾಷ್ಟ ಆಗಿಂದ ಆಮೇಲೆ ಅಡುಗೆ ಮಾಡಿ, ಆಮೇಲೆ ಮತ್ತೆ ನೈಟ್ ಅಡುಗೆ ಮಾಡ್ಬೇಕಂದ್ರೆ
ಸಿಕ್ಕಾಪಟ್ಟೆ ಕಷ್ಟ. ಇಟ್ಸ್ ರಿಯಲಿ ಹಾರ್ಡ್. ಭಾಳ ಕಷ್ಟ ಆಗೈತೆ ನಿಜ ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ ಇವತ್ತು ಅರ್ಥ ಆಯ್ತು ನನಗೆ. ಪಾಪ ಎಲ್ಲ ಹೆಣ್ಮಕ್ಳಿಗೆ ಹ್ಯಾಟ್ಸ್ ಅಪ್ ಟು ಯು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಲೈಕ್ ನಮ್ಮ ಮದರ್ಸ್ಗಳಾಗಿರ್ಬೋದು, ಸಿಸ್ಟರ್ಸ್ಗಳಾಗಿರ್ಬೋದು, ಆಲ್ಸೋ ನಮ್ಮ ವೈಫ್, ಈ ಥರ ಇರ್ತಾರಲ್ಲ ಎಲ್ಲ ವುಮೆನ್ಸ್ಗಳು ಎಲ್ಲರಿಗೂ ನನ್ನ ಕಡೆಯಿಂದ ದೊಡ್ಡ ಸೆಲ್ಯೂಟ್. ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ನಿಜ ಹೇಳ್ಬೇಕಂದ್ರೆ. ಇಷ್ಟೊಂದು ಕಷ್ಟ ಇನ್ನೂ ನಾವು ಜಸ್ಟ್ ನಾರ್ಮಲಾಗಿ ಮಾಡಿದ್ದು ಇಷ್ಟಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗ್ಯದ ಅಂದ್ರೆ ಇನ್ನೂ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಹೆಣ್ಮಕ್ಳು. ಅದ್ರ ಬಗ್ಗೆ ಎಲ್ಲ ಮಾತಾಡೋಕೆ ಹೋದ್ರೆ ಭಾಳ ಪಾಪ ಅನಿಸ್ತದೆ. ನಾಷ್ಟ 9 ಅನ್ನೋದ್ರಾಗ ನಾಷ್ಟ ಮಾಡಿ ಮಕ್ಕೊಂಡ್ರೆ ಡೈರೆಕ್ಟ್ 12:30 ಪೌಣೆ 1 ಆಗಿದ್ದೆ. ಅವಾಗ ಎದ್ದು ಅವಾಗ ಒಂದು ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡಿ ಆಯ್ತು ಮತ್ತು ಎಡಿಟ್ ಮಾಡ್ಕೋದ ಕೂತ್ಬಿಟ್ಟಾರ ಅಷ್ಟೇ. ನಾಳೆ 6ಕ್ಕೆ ಎದ್ದತ್ರಿ. ನಾಳೆನೇ ಗೊತ್ತಾಗುತ್ತೆ ಗೈಸ್. ಒಬ್ರು ಇದ್ದಾಗ ಯಾವಾಗ ಎದ್ದೇಳ್ತಿದ್ರು, ಯಾವಾಗ ಹಸೋತಿತ್ತು ಅವಾಗ ಏನ್ರ ಮನ್ಸಪ್ ಮಾಡ್ಕೋತಿದ್ರು, ಇಲ್ಲಾಂದ್ರೆ ಹೊರಗೆ ಹೋಗ್ತಿತ್ತಿದ್ರು. ಬಟ್ ಇವಾಗ ನಾವಿದೀವಲ್ಲ, ನಾವು ಒಬ್ಬ ಇದ್ದಾಗ ಎಷ್ಟಕ್ಕೆ ಮಾಡ್ಕೋತಿದ್ದೇನೋ ನಿಮಗೆ ಗೊತ್ತಿ. ಎಷ್ಟಕ್ಕೆ ಇದ್ದ ಅದೇ ಮಾತು ಹೇಳಕತ್ತೀನಲ್ಲ ಅವರಿಗೂ. 2 ಗಂಟೆ 3 ಗಂಟೆಗೆ ಎದ್ದೇಳ್ತಿದ್ದೆ 2 ಗಂಟೆ ನೈಟ್ ಅಲ್ಲ, ನಸಕ್ನಾಗಲ್ಲ, ಮಧ್ಯಾಹ್ನ. ಅದು ಕೆಟ್ಟ ಬ್ಯಾಸರಿ ಮಾಡ್ಕೊಂಡು ಎದ್ದು ತಿಂತಿದ್ರಿ, ಇಲ್ಲಾಂದ್ರೆ ಹೋಗಿ ಹೊರಗೆ ಹೋಗಿ ಎಗ್ ರೈಸ್ ರೈಸ್ ಬಜ್ಜಿ. ಅದು ಬಿಟ್ರೆ ನೈಟ್ ಅಂದ್ರೆ ನೈಟ್ ಚಿಕನ್ ಊಟಕ್ಕೆ ಹೋಗ್ತಿದ್ವಿ. ಜಾಸ್ತಿ ಊಟಕ್ಕೆ ಹೋಗೋ ಚಿಕನ್ ಊಟಕ್ಕೆ ಹೋಗ್ತಿದ್ವಿ. ಬಟ್ ಇವಾಗ ಲೈಫ್ ನಮ್ಮದು ಒಂದು ಟ್ರ್ಯಾಕ್ ನಡೆದಾಗ ನಿಜ ಹೇಳ್ಬೇಕಂದ್ರೆ ಖುಷಿ ಆಗುತ್ತೆ. ಆರಾಮಿದ್ದೀವಿ ಈಗ. ಯಾವುದೇ ಊಟದ ಟೆನ್ಷನ್ ಇರಲ್ಲ, ಯಾವುದೇ ಥರ ಟೆನ್ಷನ್ ಇಲ್ಲ ನಿಜ ಹೇಳ್ಬೇಕಂದ್ರೆ. ಅಂದರೂ ಕಷ್ಟ ವಯಸ್ಸು. ಹ್ಯಾಟ್ಸ್ ಅಪ್ ಟು ಯು ಅಂತ ಹೇಳ್ತಾ ಇವತ್ತಿನ ಡೈಲಿಗೆ ಎಂಡ್ ಮಾಡ್ತೀನಿ. ಓಕೆ ಗೈಸ್, ಇವತ್ತಿನ ಡೈಲಿಗೆ ಎಂಡ್ ಮಾಡ್ತೀವಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಹಾಗೆ ಕ್ರೇಜಿ ಕ್ವೀನ್ ಮತ್ತು ಕ್ರೇಜಿ ಇನ್ಸಾನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ನಾಳೆ ನೋಡಿ ಸಿಗ್ತೀನಿ. ಆ್ಯಂಡ್ ನಿಮ್ಗೆ ಯಾವ ಥರ ಅನ್ನಿಸ್ತು ನಾನು ಈ ಚಾಲೆಂಜ್ ಕರೆಕ್ಟ್ ಮಾಡ್ದ ಇಲ್ಲ ಅದನ್ನು ಕಾಮೆಂಟ್ ಆಗ್ರಿ. ಮಾಡಿಲ್ಲ ನಾಚಿಕೆ ಬರೋಕ ನೀನು ನಾಚಿಕೆ. ಮಾರ್ನಿಂಗ್ ಕರೆಕ್ಟ್ ಆಗಿದೆ. ಮಧ್ಯಾಹ್ನ ಊಟ ಮಾರ್ನಿಂಗ್ ಕರೆಕ್ಟ್ ಆಗಿದೆ. ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊಟ್ಟಿನಿ. ಅಂದ್ರೆ ಮಾಡ್ಕೊಟ್ಟಿನಿ ಅಂದ್ರೆ ಹಂಗಲ್ಲ, ಎಲ್ಲ ಪ್ರಿಪೇರ್ ಮಾಡ್ಕೊಟ್ಟಿನಿ. ಹೋಗಿ ಅಷ್ಟೇ ನೀವು ಕಾಮೆಂಟ್ ಆಗ್ರಿ. ನಾ ಕಷ್ಟಪಟ್ಟು ಮಾರ್ನಿಂಗ್ ಅಷ್ಟೇ ತರ ಕರೆಕ್ಟ್ ಆಗಿದೆ. ಎಲ್ಲ ಅವ್ರ ಚಿಲ್ಲಿ ಅವರೇ ಮಾಡ್ಕೊಂಡಾರ, ಏನೋ ನಾ ಹೆಲ್ಪ್ ಮಾಡಿಲ್ಲ. ಗೈಸ್ ನಾ ಮಲ್ಕೊಂಡಿದ್ದೆ. ನಾನು ಹೇಳಿದೆ ಆಲೂಗಡ್ಡೆ ಎಷ್ಟು ಕುದಿ ಹಾಕಂತ ಹೇಳಿದೆ. ಬಟ್ ಅವ್ರು ಕುದಿ ಹಾಕಿಬಿಟ್ಟು ಅದೆಲ್ಲ ಕಟ್ ಮಾಡಿ ಇಟ್ಟಿದ್ರು. ಟೈಮಿಂಗ್ ಸರಿಯಾಗಿ ಊಟ ಹಾಕಲ್ಲ, ವಾಣಿಗೆ ಮಾಡ್ಕೊಂಡ್ ಬಂದ್ಬಿಟ್ಟೆ ಅಷ್ಟೇ ಗೈಸ್. ಓಕೆ ಗೈಸ್, ಮುಗಿಸ್ಬಿಡ್ತೀವಿ. ಅದ ಉದ್ರಿ ಮಾತಾಡ್ಕೋತಂದ್ರೆ ಇವ್ರ ಕೂಡ ಕೂತಂದ್ರೆ ಮಾತಾ ಮುಗಿಸಲ್ಲ. ಅದಕ್ಕೆ ಇವ್ರಂತೂ ಸೋಲಲ್ಲ, ಅದಕ್ಕೆ ಪಾಡಕ್ನೆ ಮುಗಿಸ್ಬಿಡೋದ ಪಾಡ. ಓಕೆ ಮತ್ತೆ ಅಂದ್ರೆ ನಾವೇನು ಇವ್ರು ಹೆಂಗಂದ್ರೆ ಇವ್ರು ಏನ್ ಹೇಳ್ತಾರ ಅದಕ್ಕೆ ಹೂ ಅನ್ಬೇಕಂತಾರ. ನಾವ್ ಹಂಗಲ್ಲ ಗೈಸ್. ನಾವ್ ಮಾಡಿದೀವ ಅಂದ್ರೆ ನಾವು ಇವ್ರು ತಮ್ದೇ ತಾವ್ ಖರೆ ಮಾಡ್ಕೋತಾರ, ನಾವ್ ಅದಕ್ಕೆ ಅವಾದ ಹಚ್ತೀವಿ ಅಷ್ಟೇ. ಓಕೆ ಗೈಸ್, ಓಕೆ ನಾಳೆ ನೋಡಿ ಸಿಗ್ತೀವಿ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್.